ತೊಳ್ಕೊಂಡು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಅಡುಗೆ ಮಾಯನಣ್ಣು ಸಾಸ್ಮಿ. ಈ ಬೇಸಿಗೆಲಿ ನಂಬದಿಗಂತೂ ಒಂದು ಕಂಪಲ್ಸರಿ ಫುಡ್ಡು ಇದು ಅಂತ ಹೇಳಿದ್ರು ತಪ್ಪಿಲ್ಲ. ಗಂಜಿ ಸಂತಿಗಾಗಲಿ ತಿಳಿಸಾರು ಸಂತಿಗಾಗಲಿ ಮಾಯನಣ್ಣು ಸಾಸ್ಮಿ ಒಂದು ಇದ್ಬಿಟ್ರೆ ಮತ್ತೆಂಥದ್ದು ಬೇಡ. ಹೊಟ್ಟೆಗೂ ಆರಾಮು, ಒಂಥರ ನಾಲ್ಗೆಗೂ ಅಷ್ಟು ರುಚಿ. ಬನ್ನಿ ರೆಸಿಪಿ ಹ್ಯಾಂಗೆ ಮಾಡೋದು ನೋಡುವ. ನಾವು ಬೆಳಗ್ಗೆ ಒಂದು 20-25-30 ಇರ್ಬೋದು ಅಷ್ಟು ಮಾಯನಣ್ಣು, ಇಲ್ಲಿ ಕಾಡು ಮಾಯನಣ್ಣು ಆಗ್ತದೆ. ಅದರ ಹೆಕ್ಕೊಂಡು ಬಂದು ಇಟ್ಕೊಂಡು ಹೀಗೆ ಚಂದ ಮಾಡಿ ತೊಳೆದು ಸುಲಿತಾ ಕೂತಾರೆ. ಸ್ಪೆಷಲ್ ಸಿಪ್ಪೆನ ಹಾಕೋದಲ್ಲ ಇದು? ಸಿಪ್ಪೆನ ಸ್ವಲ್ಪ ರಸ ತೆಗೆದು ಹಾಕೋದು ಸ್ವಲ್ಪ ನೀರಲ್ಲಿ ಗಿವುಚಿ. ಇದು ಗಿವುಚುದಂದ್ರೆ ನಿಂಗೆ ಇಷ್ಟ ಯಾವ್ದಾರು ಮೊಟ್ಟೆನೇ ಗಿವುಚ್ತೆ ನೀನು. ನೀನೇ ಗಿವುಚಲಕ್ಕ ಕೈಯೆಲ್ಲ ಚೊಕ್ಕ ತೊಳ್ಕೊಂಡು ಚೊಕ್ಕ ನೀರಲ್ಲಿ ಹಾಕೊಂಡು ಗಿವುಚ್ ಹಾಕೋದು. ಫುಲ್ ಆಕ್ಷನ್ ಎಲ್ಲ ಒಂದು ವಿಡಿಯೋ ಬಂದದ. ಮಗುವಂತೂ ಸಂಧಿ ಮಾಡ್ಕೊಂಡೆ ಕೊಡು. ಅಂತೂ ಮಕ್ಕಳ ಸಂತೆಗೆ ಸೇರಿ ಸ್ವಲ್ಪ ತಮಾಷೆ ಮಾಡ್ತೆ. ಮಾಯನಣ್ಣು ಸಿಪ್ಪೆ ಎಲ್ಲ ತೆಗೆದಾಯ್ತು. ಈಗ ಈ ಸಿಪ್ಪೆನ ಸ್ವಲ್ಪ ಒಳ್ಳೆ ನೀರಲ್ಲಿ ಚೊಕ್ಕ ಮಾಡಿ ತೊಳೆದು ಅದರಲ್ಲಿರೋ ರಸ ಎಲ್ಲ ತೆಗೆದು ಹಾಕ್ಬೇಕು ಇದಕ್ಕೆ. ಅಲ್ಲ ವಿಡಿಯೋ ಸಾಕೊಂದಿಲ್ಲ ಗಿವುಚು ಸಾಕು ತೆಗಿತೇವೆ ಸಿಪ್ಪೆ ನೋಡಿ. ಆ ಪ್ಲೇಟ್ ಹಿಡಿ. ನೋಡಿ ನಮ್ಗೆ ಒಟ್ಟು ಒಂದು 28 ಮಾಯನಣ್ಣು ಸಿಕ್ಕಿತ್ತು. ನಾನು ಸೊಕಾಸ್ ಲೆಕ್ಕ ಮಾಡ್ತಾ ಇದ್ದೆ. ಈ ಮಾಯನಣ್ಣು ಸ್ವಲ್ಪ ಹುಳಿ ಅಂಶನೂ ಇರ್ತದೆ. ಈ ಕಾಡು ಮಾಯನಣ್ಣು ಹಿಂಗೆಯ ಸ್ವಲ್ಪ ಹುಳಿ ಮತ್ತು ಸ್ವೀಟು ಇರ್ತದೆ. ಅದಕ್ಕೆ ನಾವು ಬೆಲ್ಲ ಮತ್ತು ಉಪ್ಪು ಹಾಗೆ ಮಸಾಲೆ ಅರಿಯೋದಕ್ಕೆ ಕಾಯಿ ತುರಿ ಮತ್ತು ಸ್ವಲ್ಪ ಮೆಣಸು, ಬ್ಯಾಡಗಿ ಮೆಣಸು, ಹಾಗೆ ಸಾಸಿವೆ ಇಷ್ಟು ಹಾಕಿದ್ರೆ ಆಯಿತು. 28 ಎಷ್ಟು? 28 ಈ ಕಲ್ಲಗರಿದ 10 ವರ್ಷ ಆಯ್ತು ಜಾಸ್ತಿ ತಾಕೋಗಿಟ್ಟಿದೆ. ನಾ ತಕ್ಕಬತ್ತು ಕಾಯಿ ಕರದಲ್ಲ ನಾ ಚೊಕ್ಕ ಮಾಡಿಟ್ಟಾನೆ ಅಲ್ಲಿ ಸಾಸಿವೆ ಕಾಯಿ ಸಾಸಿವೆನೇ ಇದು ಮಾಯನಣ್ಣು ಸಾಸಿವೆ ಅಷ್ಟೇ. ಅದೆಂತ ಗೊತ್ತಿಲ್ಲ ನಿಂಗೆ. ಸಾಸಿವೆ ಅಂದ್ರೆ ತಾಂತನಾಗೆ ಕೆಂಪಾದ್ರೆ ಮೆಣಸು ಅರ್ಧದ್ದೇ ಕೆಂಪಾಗೋದೇ. ನೀ ಅಟ್ಟು ಬುದ್ಧಿವಂತಿಯಲ್ಲ. ಈಗೊಂದು 50 ವರ್ಷ ಆಯ್ತು ಕಲ್ಗೆಯ. 50 ವರ್ಷ ಜಾಸ್ತಿ ಆಗೋದೆ. ನಮ್ಮದಕ್ಕಿಂತ ಮೊದಲು ತಂದೆ. ಈಗ ನೋಡಿ ಫ್ರೆಂಡ್ಸ್, ಮಸಾಲೆ ನೈಸಾಗಿ ಅರ್ದು ರೆಡಿ ಆಯಿತು. ಇನ್ನೇನು ತೆಗಿಯೋದೇ ಕಲ್ಲಿಂದ. ಮಸಾಲೆ ತೆಗಿ. ಹಿಂದೆ ಫುಲ್ ತಂಬಳಿ ರೆಸಿಪಿ ಟ್ರೈಲರ್ ಮಾಯನ ಹಣ್ಣು ಆಗೋಯ್ತು. ಈಗ ಚಂದ ಆಯ್ತು ಮಸಾಲೆ. ಶಾಣವಲ್ಲಿ ಮುಂದೆ ಹೋಗ್ಬೇಡ ಬೆಂಕಿ. ಇಷ್ಟಾಗ್ಲ ಬೆಲ್ಲ ಇಷ್ಟ ಹಾಕ್ಲಾ? ಉಪ್ಪು ಹೆಚ್ಚಾಕುದೆ. ನಾನು ಅಮ್ಮ ಜಗಳ ಆಡಿದ್ರೆ ಹಾಕ್ತೀನಿ. ನೀವು ಜಗಳ ಆಡೋರೆ ನೀವು.
ಇದಿಷ್ಟು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಮಾವಿನಹಣ್ಣು ಸಾಸ್ಮಿಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ರೆಡಿ ಆಗ್ತದೆ. ಇದಿಷ್ಟು ಆದಮೇಲೆ ಒಂದು ಸೌಟ್ ಮೊಸರು ಹಾಕಿ ತಿರ್ಸಿದ್ರೂ ಚಲೋ ಆಗ್ತದೆ. ಆದ್ರೆ ನಾವು ಹೆಚ್ಚಾಗಿ ಹಾಕೋದಿಲ್ಲ. ನಮ್ಮ ಬದಿ ಕೆಲವೊಬ್ರು ಹಾಕಿದ್ರೂ ಅಡ್ಡಿಲ್ಲ, ಹಾಕದೇ ಇದ್ರೂ ಅಡ್ಡಿಲ್ಲ, ತೊಂದರೆ ಇಲ್ಲ. ಸಾಸ್ಮಿ ಚಲೋನೇ ಆಗ್ತದೆ. ಕರಡು ಇರೋದಲ್ಲ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಈಗಲ್ವಾ ಕಟ್ಟು ಮಾಡ್ಕಣೆ ಸಾಸಿವೆ ಹಾಗೆ ಫ್ರೆಂಡ್ಸ್, ನನ್ನ ಚಾನೆಲ್ ಯಾರಾದರೂ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗೀಗ ಎಂತಕ್ಕೆ ನಂಗೆ ಗೊತ್ತಿಲ್ಲ, ವ್ಯೂಸ್ ಸ್ವಲ್ಪ ಕಡಿಮೆನೇ ಬರ್ತದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ರೆಸಿಪಿನೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬಿಸಿ ಬಿಸಿ ಹೇಳಲ್ಲಿ ಹೇಳ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇದು ನೋಡು ಹೆಂಗೆ ಕಾಣಿಸ್ತದೆ. ಬಿಡೋಕಂತದೇನಲ್ಲ.